ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ಫ್ರೈಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಬೆಳಗ್ಗೆ ರೆಡಿಯಾಗಿ ಹಾಯ್ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ. ದಟ್ ಇವತ್ತು ನಮ್ಮ ಊರ ಹಬ್ಬ ಇದೆ. ಅದಕ್ಕೆ ನಾವು ಬೇಗನೆ ಇದ್ದು ಇವತ್ತು ಮನೆಗೆಲ್ಲ ಪೂಜೆ ಎಲ್ಲ ಮಾಡಿ ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಊರಲ್ಲಿ ಯಾವ್ಯಾವ ಥರ ಹಬ್ಬ ಎಲ್ಲ ನಡೆಯುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಾವು ಸಿಂಪಲ್ಲಾಗಿ ಹಬ್ಬ ಮಾಡ್ತಾ ಇರೋದು. ಈ ವರ್ಷ ನಾವು ಜೋರಾಗೆ ಮಾಡ್ತಾ ಇಲ್ಲ. ಯಾಕೆಂತಂದರೆ ಪಾಪು ಬರ್ಡೇ ಜೋರಾಗಿ ಮಾಡಿರೋದ್ರಿಂದ ಈ ವರ್ಷ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಮರಿ ಏನು ಕುಯ್ಯಲ್ಲ, ಸಿಂಪಲ್ಲಾಗಿ ಮಾಡ್ತೀವಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳಿಗೆ ನಾನೇ ಹೇರ್ ಕಟ್ ಮಾಡಿದ್ದೀನಿ. ಬಟ್ ಆಪಲ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಇನ್ನೇನೋ ಆಯಿತು. ನಾವು ಅಮ್ಮ ಮನೆ ಹತ್ರ ಬಂದಿದ್ದೀವಿ. ಅಮ್ಮ ಮನೆಗೆ ಬಾಯ್ ಮಾ ಲಿಕ್ಕಿ ಬಾಯ್ ಕಡೆ ಮಧ್ಯದಲ್ಲಿ ಕುತ್ಕೋ. ಲಿಕ್ಕಿ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಹಾಯ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಮುಂದೆ ಆಗುತ್ತೆ ಬರಪ್ಪ. ಎಲ್ಲ ಇನ್ನದೇ ಮುಂದೆ ಅವ್ರಲ್ಲಿ ಅವ್ರು ಬರಲ್ವಾ? ಯಾರು ಅವರು ದೊಡ್ಡಕ್ಕ ದೇವರಪುರಕ್ಕೆ ಹೋಗ್ತಾರಂತೆ, ಹಂಗೆ ಬಿಡ್ತಾರಂತೆ. ಅದಕ್ಕೇನೆ ಇವಾಗ ನಾವು ನೆಲಮಂಗ್ಲ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ನೆಲಮಂಗ್ಲ ಇನ್ನು ದಾಟಿಲ್ಲ. ಹೋಗ್ತಾ ಇದ್ದೀವಿ ನಿಯರ್. ಇವಾಗ ನಾವು ಅಂದರೆ ಇವತ್ತಿನ ದಿನ ಬಂದು ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನ ನಮ್ಮೂರಲ್ಲಿ ಹಬ್ಬ ಇದೆ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಗುತ್ತೆ, ತುಂಬ ಜೋರಾಗಿ ಅದ್ದೂರಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, ಆದಷ್ಟು ನಿಮ್ಮ ಜೊತೆ ನಾನು ಊರಿನಲ್ಲಿ ಯಾವ ಥರ ದೇವ್ರ ಮೆರವಣಿಗೆ ಮಾಡ್ತಾರೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ವೀಡಿಯೋನ ಕೊನೆ ತನಕ ವೀಡಿಯೋ ನೋಡಿ. ವೀಡಿಯೋನ ಸ್ಕಿಪ್ ಮಾಡ್ತಿಲ್ದಿರಂಗೆ ಕೊನೆ ತನಕ ವೀಡಿಯೋ ನೋಡಿ. ವಿಲೇಜಲ್ಲಿ ಯಾವ ಥರ ಹಬ್ಬ ನಡೆಯುತ್ತೆ ಅನ್ನೋದು ನಿಮಗೂ ಸಹ ಒಂಥರ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ವೀಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ಹೂವು ತೊಗೊಳ್ತಾ ಇದ್ದಾರೆ, ಹಾರ. ಇಲ್ಲಿ ಕಮ್ಮಿ ಇರುತ್ತೆ. ನೆಲಮಂಗ್ಲ ಬಿಟ್ಟು ಇನ್ನು ಮುಂದೆ ಹೋಗಬೇಕು. ಇಲ್ಲಿ ತುಂಬಾ ನೆಲಮಂಗ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ಈ ಥರ ನೇರವಾಗಿ ಮಾರ್ಕೊಂಡಿರ್ತಾರೆ. ಹೂದಾರ ತುಂಬ ಕಡಿಮೆ, 100 ರೂಪಾಯಿ ಒಂದು ಹಾರ. ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಊರಿಗೆ ಹೋದಾಗೆಲ್ಲ ಏನಾದರೂ ದೇವ್ರಿಗೆ ಈ ಥರ ನಾವು ಹಾರನ ಕೊಡ್ತಾನೆ ಇರ್ತೀವಿ. ಮನೆಗೂ ಸಹ ನಾವು ಹಾರನ ತೊಗೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನೀವು ನೆಲಮಂಗ್ಲ ಕಡೆ ಹೋಗ್ತೀರಾ, ಈ ಥರ ಹಾರ ತೊಗೊಳ್ಬೇಕಂತ ಇದ್ದೀರಾ, ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ. ಫೈನಲಿ ಈಗ ನಾವು ಊರಿಗೆ ಬಂದ್ವಿ. ನಮ್ಮೂರು ಬಂದು ದೊಡ್ಡ ಜಕ್ನಾಲಿ ಅಂತ ಹೇಳಿ ನಾಗಮಂಗ್ಲ ಹತ್ರ ಬರುತ್ತೆ, ದೊಡ್ಡ ಜಕ್ನಾಲಿ. ಇವಾಗ ಆಲ್ಮೋಸ್ಟ್ ಎಲ್ಲ ನನ್ನ ವ್ಲಾಗರ್ಸ್ ಅಂತ ಅಂದರೆ ನನ್ನ ವೀಡಿಯೋನ ಕಂಟಿನ್ಯೂಗೆ ಯಾರು ಫಾಲೋ ಮಾಡ್ತೀರಾ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇವಾಗ ಬಂದು ದೇವಸ್ಥಾನ ಹತ್ರ ಎಲ್ಲ ಚಪ್ರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಫುಲ್ಲು ಸಂಜೆನೇ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ನಾವು ಮನೆ ಹತ್ರ ಬಂದ್ವಿ. ನೀವು ನೋಡ್ತಾ ಇರ್ಬೋದು. ಇವಾಗಷ್ಟೇ ನಾವು ರೀಚ್ ಆದ್ವಿ. ನನ್ನ ಮಗನಿಗಂತೂ ಪ್ರಾಣಿ ಅಂದರೆ ತುಂಬಾ ಇಷ್ಟ. ಒಳಗಡೆ ಕರು ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳು.
ಏನದು ಏನದು ಅಂಬ ಅನ್ನೋದಮ್ಮ ಬಂಟಿ ಏನದು ಏನದು ಅಂಬ ಸರಿ ಬಾ ಹೋಗೋಣ ಪಾಪ ಅಲ್ಲ ಅದು ಸೊ ಫೈನಲಿ ನಾವೀಗ ಬಂದಿದ್ದಾಯಿತು. ಈಗ ನಾವು ಟಿಫನ್ ಮಾಡಬೇಕು. ಸೊ ಟಿಫನ್ ಏನೂ ಮಾಡಿಲ್ಲ. ಸೊ ಅತ್ತೆ ನಾನು ಇಲ್ಲೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಮನ್ ರೈಸ್ ಮಾಡಿದ್ದಾರೆ, ತಿನ್ನಬೇಕು. ಸೊ ಇವಾಗ ತಿನ್ಕೊಂಡು ಟಿಫನ್ ಮಾಡಿಕೊಂಡು ಒಲಿದ ಹತ್ರ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಹಾಯ್ ಮಾಡಿ. ಬಂಟಿ ಹಾಯ್ ಹಾಯ್ ಮಾಡ, ಹಾಯ್ ಮಾಡಿ. ಪ್ರಕೃತಿ, ಲಿಕ್ಕಿ, ಫ್ರೆಶ್ ಹಾಯ್ ಹಾಯ್ ಮಾಡು. ಸುಮ್ಮನೆ ಹಾಗೆ ವಿಸಿಟ್ ಮಾಡಿದ್ವಿ ನಮ್ಮ ಹೊಲನ. ಸೊ ಆಲ್ರೆಡಿ ನಾನು ಬಂದಾಗೆಲ್ಲ ತೋರಿಸ್ತಾನೆ ಇರ್ತೀನಿ. ವೀಕ್ಲಿ ನಾನು ಊರಿಗೆ ಬರ್ತಾರ ಕಾರಣದಿಂದ ನನ್ನ ಫುಲ್ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಸೊ ಈ ಸರಿ ಮತ್ತೆ ಹಬ್ಬಕ್ಕೆ ಅಂತ ಹೇಳಿ ಸುಮ್ಮನೆ ಹಾಗೆ ವಿಸಿಟ್ ಆದೆ. ಸೊ ಇಷ್ಟೇ, ಮತ್ತೆ ನಾನು ಮನೇಲಿ ಕೆಲಸ ಆಯಿತು. ಸೊ ಅಷ್ಟೇ. ಸೊ ಅದೇ ನೋಡಿ, ನಾವೇ ನಮ್ಮನೆ ಸಾಕಿರೋ ನಾಯಿ ಲಿಕ್ಕಿ ಬಿಡ್ತಾ ಇಲ್ಲ, ಓಡ್ತಾ ಇದ್ದೆ ಮನೆಗೆ. ಎಲ್ಲಿ ಹೊಲಕ್ಕೆ ಹೋಗ್ತೀಯಾ? ಬಿಡ್ಸ್ಕೊಬತ್ತೇನೆ ಬಿಡ ನಾನೇ. ಸೊ ಇವಾಗ ಅತ್ತೆ ಹೊರಗೆ ಹೋಗಿದ್ದಾರೆ ಹೂವು ಬಿಡಿಸ್ಕೊಂಬರ್ತೀನಿ ಅಂತ. ಸೊ ಇವಾಗ ಇಲ್ಲಿ ಸೊ ಸಂಜೆಗೆ ಅಂತ ಹೇಳಿ ಅಡುಗೆ ಪ್ರಿಪೇರ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ. ಕಡಲೆಕಾಳನ್ನ ಬೇಯಾಕಿದ್ದಾರೆ. ರಸಮ್ ಮಾಡೋದಕ್ಕೆ ಟೊಮೆಟೊ ಮತ್ತು ಬದನೆಕಾಯಿ ಎಲ್ಲ ಬಾ. ಓ ಅಂಬ 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 ಬರುತ್ತೆ, ಕಸಿ ಮಾಡುತ್ತೆ. ಬಾ ಬಾ ಬಾ, ಕಸಿ ಮಾಡ್ತೀವಿ. ಏನು ಮಾಡ್ತಿದ್ಯಾ ನೀನು? ನೀರಲ್ಲಿ ಆಟ ಆಡ್ತಾ ಇದೆಯಾ? ಹಾಂ ಬಾ, ಶುಟ್ಟ ಕಾಲು. ಬಾ ಬಾ ಬಂಡಿ, ಹೊಡ್ಬಾ ಹೊಡ್ಬಾ. ಶುಟ್ಟ ಅಂತ ಹೋಗಿ ನೆರ್ಲಿಗೆ ಹೋಗ್ತಾ ಇದ್ದಾನೆ ನೋಡಿ, ನೆರ್ಲಿಗೆ ಜಣ. ಬಾ ಬಾ. ಬರಲ್ಲ, ಆಫ್ ಆಗಿದೆ. ಬರಲ್ಲ, ಆಫ್ ಆಗಿದೆ. ಬಾ ಬರಲ್ಲ. ಬಾ ಆಫ್ ಆಗಿದೆ. ಬಕೆಟ್ ಬಿಡಮ್ಮ. ಬಾ. ಸೊ ಅಜ್ಜಿ ಹತ್ರ ಹೋಗೋಣ? ಹಾಂ ಅಜ್ಜಿ ಹತ್ರ ಹೋಗೋಣವಾ? ಹಾಂ ಬಾ. ಬಂಟಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಜ್ಜಿ ಏನು ಮಾಡ್ತೈತೆ? ಹಾಂ ಹೂವು ಕಿಲ್ತೈತಾ? ಹಾಂ. ಸೊ ನನ್ನ ಮಗನ ಹಿಡ್ಕೊಂಡಂತೂ ಏನೂ ಮಾಡೋದಕ್ಕಾಗಲ್ಲ. ಸೊ ಅತ್ತೆ ಬರಲಿ, ಹಾಗೆ ಅತ್ತೆ ಹೂವು ಕೀಳ್ತೀನಿ ಅಂತ ಹೇಳಿದರು. ಸೊ ಹಾಗೆ ನಾನು ಬಂದೆ ವಾಕ್ ಮಾಡಿಕೊಂಡು. ಸೊ ನೋಡಿ, ಪೂಜೆಗೆ ನಮ್ಮ ಅತ್ತೆ ಹೂವು ಕೀಳ್ತಾವ್ರೆ. ಹಾಯ್ ಮಾಡತ್ತೆ. ಏನು ನಿನ್ನೆ ಜೋರು ಮಳೆನೇ ಬಂತು ಯಪ್ಪ. ಅಯ್ಯೋ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ. ಯಾವಾಗ ಮಳೆ ಬರುತ್ತೆ? ಏನು ಕೀಳ್ತಿದ್ಯ? ನಿಂಬೆಹಣ್ಣು ಗಿಡ ಕೀಳ್ತೀಯಾ? ಮುಳ್ಳಲ್ಲಿ ಮುಳ್ಳು ಹಾಂ ಮುಳ್ಳು. ನೀನು ನಗಾಡ್ತಿದ್ದೀಯಲ್ಲ, ಏನು ಹೇಳು? ನೋಡಿ ನಮ್ಮ ಅತ್ತೆ ಎಲ್ಲ ಅಂದ್ಬಿಟ್ಟು ಸುಮ್ಮನೆ ನಿಂತವ್ರೆ ಫೋಟೋಗೆ ಅಂತ. ಅದಕ್ಕೆ ಲಂಗ ತುಂಡಗಿರೋದು ಹಾಕೋಬೇಕು ತಾನೆ? ಹಾಂ ಅದು ಹಾಕ್ಕೊಂಡಿದ್ದಲ್ವ ಬಟ್ಟೆ, ನೀನು ಯಾಕೆ ಹಾಕ್ಕೊಂಡಿದ್ಯಾ? ಹಾಂ. ಸೊ ಇವಳು ಬಂದುಬಿಟ್ಟು ನನ್ನ ವಾರ್ಗಿತಿ ಮಗಳು, ಇನ್ನೊಬ್ಳು ಇದ್ದಾಳೆ ಪ್ರಕೃತಿ ಅಂತ. ಸೊ ಅವಳು ಮತ್ತೆ ಲಿಕ್ಕಿ ಹಬ್ಬಿ ಅಂತ ಇದ್ದಾನೆ, ಅವ್ರ ಮನೆಗೆ ಹೋಗಿದ್ದಾರೆ. ಫುಲ್ ಯಾವಾಗಲೂ ಇಬ್ಬರು ಒಟ್ಟಿಗೆ ಇರ್ತಾರೆ. ಇವಳು ಒಬ್ಬಳೇ ಸಿಂಗಲ್ಲು, ಯಾರ ಜೊತೆನೂ ಹೋಗಲ್ಲ, ಕಡಿಮೆ. ಹಾಯ್ ಮಾಡು ಫ್ರೆಶ್. ಹಾಯ್ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ಹಾಯ್ ಮಾಡಲ್ಲ, ನಾಚ್ಕೊಳ್ತಾಳೆ ತುಂಬಾ. ಹಾಂ ಸರಿ ಬಾ ಹೋಗೋಣವಾ? ಬಾ ನೋಡಿ, ಬಾ 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 ಹೋಗೋಣವಾ? ಬಾ. ಶೋ ತುಂಬಾ ಬಿಸಿಲಿದೆ. ಮನೆಯೊಳಗಡೆ ಇರೋಕ್ಕೂ ಆಗ್ತಾಯಿಲ್ಲ, ಫುಲ್ಲು ಸೆಕೆ ಆಗ್ತಾಯಿದೆ. ಸೊ ಇನ್ನೇನಿಲ್ಲ, ಟಿಫನ್ ಎಲ್ಲ ಆಯಿತು. ಇವಾಗ ನಾವು
ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಅತ್ತೆ ಬರ್ತೀನಿ ಹೂವು ಕಿತ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಬೇಕೋ ಅದೇ ನೋಡ ಚೇರ್ನ ಎತ್ತಿಟ್ಟಿದ್ದಕ್ಕೆ ಹೆಂಗೆ ಆಡ್ತಿದ್ಯಾ ನೀನು ಅಂತ. ಎದ್ದೋಳು. ಬಟ್ಟೆ ಏನಾಗಬೇಕು ನಿಂದು? ಬಟ್ಟೆ ಏನಾಗಬೇಕು? ಎದ್ದೋಳ ಮೇಲೆ ವ್ಯಾ ವ್ಯಾ ಗಲೀಜು. ಬಂಟಿ ಬೇಡ, ಬಂಟಿ ಬೇಡ. ಕೋಪ ನೋಡಿ ಹೆಂಗೆ ಬರುತ್ತೆ ಕೋಪ. ಎದ್ದೋಳ ಬಲ್ಲಿ. ಪಪ್ಪ ಬಂತ ನೋಡು. ಪಪ್ಪ ಬತ್ತು ಅಲ್ಲಿ ನೋಡು. ಪಪ್ಪ ಪಪ್ಪ ಬತ್ತು. ಏನು ಅವಾಜ್ ಹಾಕೋದು? ಹ್ಞೂ ಮಳೆ ಊದಿತ್ತು ಹೂವು ಹೆಂಗೆ ಹೋಗೋದು ಅಂತ. ಉಗಾದಿ ಹಬ್ಬದ ದಿವಸ 3 ಮಾರು ಆಗಿದ್ದವು ಕನಕಾಂಬ್ರ ಹೂವು. ಹಾಂ ಏನಂತೆ? ಉಗಾದಿ ಹಬ್ಬದ ದಿವಸ ಅಷ್ಟಕ್ಕೆ ಹಾಂ 3 ಮಾರು ಆಗಿದ್ದು. 3 ಮಾರು. ಇವಾಗ ಇದೇನು 1 ಮಾರ ಆಯ್ತದೇನೋ. ಕಟ್ಟಕ್ಕೆ ಎಷ್ಟೋ ತಗೋದು ಗೊತ್ತಾ? 3 ಮಾರು. ಅವ್ರು 1 ಮಾರು ಕೊಟ್ಟಿದ್ದು, 2 ಮಾರು ಕೊಟ್ಟು ಚೆನ್ನಾಗಿ ಹಾಕಿದ್ದೀನಿ ಮೇಡಮ್. ಅವತ್ತು ಹೋಗೋದು ಒಂದು ದಿವಸ ಕಳಿಸಿದ್ದು ಕೊಟ್ಟಿಗೆ. ಹಾಂ ಒಂದು ದಿವಸ ಕಳಿಸಿದ್ದು. ಹಾಂ 2 ದಿವಸ ಕೊಟ್ಟಿಗೆ. ಎಲ್ಲಿಗೆ? ನೀನು ಪೂಜೆದ ಬೋಟನ ಹಾಂ ಕಳಿಸಿದೆ ನಾನು. ನೀನೆಲ್ಲಿ ನೋಡಿದೆ? ನಾನು ಕಳಿಸಿದೆ ಇಲ್ಲಿಂದ 8ನೇ ನಂಬರ್ಗೆ. ವಾ ಏನಪ್ಪ. ಚೈತ್ರ ಫೋನಿಂದ ಕಳಿಸಿದೆ ನೋಡು. ನೋಡ್ಬೇಕು. ಮೆಹಂದಿ ಹಾಕ್ಬೇಕಾ? ನಿಂಗೆ ಮೆಹಂದಿ ಹಾಕ್ಬೇಕಂತ ನೋಡಿ. ನಮ್ಮ ಪ್ರಶಿಗೆ ಮೆಹಂದಿ ಹಾಕ್ಬೇಕಂತ ತಂದು ಕೊಟ್ಟಿದ್ದಾಳೆ. ಹಾಕ್ಬೇಕು ಇವಾಗ. ಹಾಕ್ಬೇಕಾ? ನಾನೇ ಹಾಕ್ಬೇಕಂತೆ. ಅವ್ರ ಮಮ್ಮಿ ಹಾಕೋದು ಬೇಡವಂತೆ, ನಾನೇ ಹಾಕ್ಬೇಕಂತೆ. ವರಮ್ಮ ಹಾಕ್ಬೇಕಂತೆ. ಸೊ ಅದಕ್ಕೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಡಿಸೈನ್ ಹಾಕ್ತೀನಿ ಅಂತ. ಸೊ ಫೈನಲಿ ತೋರಿಸ್ತೀನಿ. ಹಾಕದಾ? ಹಾಂ ಹಾಂ ಬಾ. ಓಕೆನಾ? ಹಾಂ ಸಾಕಾ? ಹಾಂ ಸರಿ. ಒಣಗಿಸ್ಕೊಬೇಕು ನೀಟಾಗೈತಾ? ಫುಲ್ ಡ್ರೈ ಆದಮೇಲೆ ಕೈ ತೊಳಿಬೇಕಿಲ್ಲ ಅಂದ್ರೆ ಕಲರ್ ಬರಲ್ಲ. ಸರಿ ಹೋಗಿ ಅಲ್ಲಿ ಕುತ್ಕೊಂಡು ಒಣಗಿಸ್ಕೋಕಮ್ಮ. ಬಾ ಎಲ್ಲ. ಇಲ್ಲಿ ಹಾಂ ತೋರಿಸುವ ಎಲ್ಲ ತೋರಿಸಿ. ಇಲ್ಲಿ ಬೈಲಿ ಫ್ರೆಶ್ ಹಿಂಗೆ ಹಿಂಗನ್ನ ತೋರಿಸು. ದೂರ ಹೋಗು. ಹಾಂ ಹೇಗೆ ತೋರಿಸ್ತಾರೆ? ಹಿಂಗೆ ಹಿಂಗೆ ಇಲ್ಲಿ. ಹಾಂ ಈ ಕೈ ತೋರಿಸು. ಈ ಕೈನ ಹಂಗೆ ಮಾಡು. ಸೂಪರಾ? ಹಾಂ ಅಯ್ಯೋ ಯಪ್ಪ. ಸರಿ ಆಯಿತು ಹೋಗು. ಸೊ ನೋಡಿ ಇವಾಗ ಬಂದರು ಮನೆಗೆ. ಬೆಳಿಗ್ಗೆ ಹೋದವ್ರು ಇವಾಗ ಬಂದಿದ್ದಾರೆ ಲಿಕ್ಕಿ ಅಂತನೂ ಮತ್ತು ಪ್ರಕೃತಿನ. ಶೋ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ಜಾತ್ರೆ ಎಲ್ಲ ನಡೀತಾ ಇದೆ. ಶೋ ಹೀಗೆ ಜಾತ್ರೆ ಎಲ್ಲ ಆಟ ಆಡ್ಕೊಂಡು ಈಗ ಬಂದಿದ್ದಾರೆ. ಶೋ ನನಗೂ ಮೆಹಂದಿ ಹಾಕು ಅಂತ ಹೇಳಿ ನನ್ನ ಮಗಳು ಬಂದು ಕೊಂಡು ತೊಗೊಂಡು ಹೋಗ್ತಾ ಇದ್ದಾಳೆ. ಶೋ ನನ್ನ ಮಗಳು ನನ್ನ ಹತ್ರ ಹಾಕಿಸ್ಕೊಳ್ಳೋದಿಲ್ಲ. ಶೋ ರಂಜು ಅಂತ ಇದ್ದಾಳೆ. ಶೋ ರಂಜು ಹತ್ರ ಹಾಕಿಸ್ಕೊಳ್ತೀನಿ ಅಂತ ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಹಾಗೇನೆ ನನ್ನ ಮಕ್ಕಳು ನಮ್ಮ ಹತ್ರ ಹಾಕಿಸ್ಕೊಳ್ಳೋಲ್ಲ, ಇನ್ನೊಬ್ಬರ ಹತ್ರ ಹಾಕಿಸ್ಕೊಬೇಕನ್ನೋ ಆಸೆ. ಬೇರೆ ಮಕ್ಕಳು ನಮ್ಮ ಹತ್ರ ಹಾಕಿಸ್ಕೊಳ್ಬೇಕು ಇರಬೇಕನ್ನೋ ಆಸೆ. ಈಗ ಎಲ್ಲ ಮಕ್ಕಳದ್ದು ಈ ಥರನೇ. ಸೊ ಇನ್ನೂ ಮಾಡೋಕ್ಕಾಗಲ್ಲ, ಹಂಗೆ ಅಲ್ವಾ?
ಸೊ ಮನೆಯಲ್ಲಂತೂ ಒಂದು ನಿಮಿಷ ಇರೋದೇ ಇಲ್ಲ ನನ್ಲಿಕ್ಕೆ ಅಂತೂ ನೋಡಿ ಜಕ್ನಲ್ಲಿಗೆ ಬಂದುಬಿಟ್ರಂತೂ ಫುಲ್ಲು ಬಸ್ವಿನೇ ಆಗೋಗ್ತಾಳೆ. ಮನೆಯಲ್ಲಿ ಊಟ ತಿನ್ನೋದಾಗಿರ್ಬೋದು, ಮನೇಲಿ ಒಂದು ನಿಮಿಷ ಇರೋಲ್ಲ, ಇನ್ನೇನಿದ್ರು ರಾತ್ರಿನೇ ಬರೋದು. ಸೊ ಎಲ್ಲ ಫುಲ್ಲು ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾಳೆ, ಎಲ್ಲರ ಜೊತೆ ಆಟ ಆಡ್ಕೊಂಡು ಇರ್ತಾಳೆ. ಓಕೆ, ಇವಾಗ ನಾನು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಅತ್ತೆನೇ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಅತ್ತೆ ಎಲ್ಲ ಕಡಲೆಕಾಲು ಅದನ್ನೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ದಾರೆ. ಏನಿದ್ರು ನಾನು ಮಸಾಲೆ ಎಲ್ಲ ರುಬ್ಕೊಡ್ತಾ ಇದ್ದೀನಿ. ಸೊ ಅತ್ತೆ ಹೇಳ್ಕೊಟ್ಟಿದ್ದಾರೆ ಕಡಲೆಕಾಲು ಪಲ್ಯ ಈ ರೀತಿ ಮಾಡೋದು ಅಂತ. ಸೊ ನಾನು ಅದನ್ನೇ ನೋಡಿಕೊಂಡು ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದ ಕಡಲೆಕಾಲು ಪಲ್ಯ ನಿಮ್ಮ ಜೊತೆನೇ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಸೊ ಈಗ ನಾನು 1 ಹಿಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ನಾಟಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನಾನು ಯಾವಾಗಲೂ ಅಷ್ಟೇ ಅತ್ತೆ ಹೇಳಿದ ಥರನೇ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು. ಸೊ ನಾನು ಕಡಲೆಕಾಳು ಪಲ್ಯಕ್ಕೆ ಮಸಾಲೆನ ರುಬ್ಕೊಂಡಿದ್ದಾಯಿತು. ಸೊ ಅತ್ತೆ ಒಲೆಯಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿನೂ ಸಹ ಬೇಯಿಸಿ ಜಾಲರಿಗೆ ಸೋಸಿ ಮಡಗಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಹಬೆಗೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಒಲೆಯಲ್ಲಿ ಮಾಡಿ ಒಗ್ಗರಣೆ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ. ಅತ್ತೆನ ನಾನೇ ಮಾಡ್ತೀನಿ ಅಂತ ಹೇಳಿದರು. ಸೊ ದಟ್ ನಾನೇ ಮಾಡ್ತೀನಿ ಅಂತ ಹೇಳಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾಮ್ರಾ ನಿಮಗೆ ಶೇಕ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಒಲೆಯಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಪಾತ್ರೆ ಕಾದ್ಮೇಲೆ ಅದಕ್ಕೊಂದು 3 ರಿಂದ 4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಇದು 3 ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಬೇಕಿತ್ತು, ಬಟ್ ನಾನು ಸಾಸಿವೆ ಹಾಕಿಲ್ಲ. ಸೊ ಇವಾಗ ನಾನು ಜಜ್ಜಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ನಾಟಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಕಡಲೆಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೊಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಶೈಲಿಯಲ್ಲಿ ಕಡಲೆಕಾಳು ಪಲ್ಯ ಮಾಡೋದು ನಿಮಗೆ ಇಷ್ಟ ಆಗಬಹುದು. ಸೊ ಇವಾಗ ನಾನು ಕಡಲೆಕಾಳು ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದನ್ನು ನಾನು ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ದಪ್ಪುಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಕಡಲೆಕಾಳನ್ನ ಬೇಯಿಸುವಾಗಲೇ ಸ್ವಲ್ಪ ದಪ್ಪುಪ್ಪು ಹಾಕಬೇಕು. ಸೊ ಆವಾಗ ಹಾಕಿದ್ಮೇಲೆ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ. ಸೊ ಇದಕ್ಕೆ ಜಾಸ್ತಿ ನೀರೇನು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿಗೆ ಇರಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಒಂದು ಹಿಡಿಯಷ್ಟು ನಮ್ಮ ಅತ್ತೆ ಹುಣಸೆ ಹುಳಿನ ನೆನೆ ಹಾಕಿದ್ರು. ಸೊ ಅದನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಜಾರಲ್ಲಿ ರುಬ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಒಂದು ಹಿಡಿಯಷ್ಟು ಬೇಡ. ಸೊ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾನು ಹುಣಸೆ ಹುಳಿನೂ ಸಹ ಬಿಡ್ತೀನಿ. ಇದಕ್ಕೆ ಹುಣಸೆ ಹುಳಿ ಬಿಡೋಕ್ಕಿಂತ ಮುಂಚೆ ಇದಕ್ಕೊಂದು 4 ಸ್ಪೂನ್ ಖಾರ ಪುಡಿನ ಹಾಕ್ಕೊಳ್ಳಿ. 4 ಸ್ಪೂನ್ ಇಲ್ಲಾಂದರೆ 3.25 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಖಾರ ಕಮ್ಮಿ ಬೇಕು ಅಂತ ಅಂದರೆ 2.25 ಸ್ಪೂನ್ ಹಾಕಿ, ಖಾರ ಬೇಕು ಅಂತ ಅಂದರೆ ಇನ್ನೂ 1 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಖಾರದ ಪುಡಿ ಹಾಕೊಂಡು ನಿಮ್ಮ ಸಾಂಬಾರು ಪುಡಿ ಏನಿದೆ ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಹುಣಸೆ ಹುಳಿನ ಬಿಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಹುಣಸೆಹಣ್ಣು ನೆನೆಸಿಲ್ಲ, ಸ್ವಲ್ಪ ಹುಳಿಯಾಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹುಳಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಹುಣಸೆಹಣ್ಣು ಇಲ್ಲ ಅಂತ ಅಂದರೆ ಸೊ ಒಂದು ಎಕ್ಸ್ಟ್ರಾ ನೀವು ಹುಳಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಚೆನ್ನಾಗಿ ಶೂಯಿಸ್ಬಿಟ್ಟು ಸೊ ರಸ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರಸನ ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುಕ್ ಮಾಡಿ, ಸ್ವಲ್ಪ ಗ್ರೇವಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕುಕ್ ಮಾಡಿಬಿಟ್ರೆ ಸೊ ಕಡಲೆಕಾಳು ಪಲ್ಯ ರೆಡಿ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಡಲೆಕಾಳು ಪಲ್ಯ ರೆಡಿ ಆಯಿತು. ಸೊ ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ ಅಂತೇಳಿ ಇವತ್ತು ನಾವು ಒಬ್ಬಟ್ಟು ಮಾಡಬೇಕಂತ ಅಂದ್ಕೊಂಡ್ವಿ. ಬಟ್ ವರ್ಷನೂ ಒಬ್ಬಟ್ಟು ಮಾಡ್ತಾಯಿದ್ವಿ. ಈ ವರ್ಷ ಬೇಡ ಅಂತ ಅಂದ್ಕೊಂಡ್ವಿ. ಏಕೆಂತ ಅಂದರೆ ಯಾರನ್ನೂ ನಾವು ನೆಂಟರನ್ನ ಇನ್ವೈಟ್ ಮಾಡಿಲ್ಲ. ಸೊ ನಾವೇ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಮಗಂದು ಬರ್ಡೇ ಮಾಡಿರೋದ್ರಿಂದ ನಾವು ಸಿಂಪಲ್ಲಾಗೆ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ನಾವೇ
ಸೊ ಏನ್ ಮಾಡ್ತಿದ್ಯ ಲಿಕ್ಕಿ ನೀನು? ಸಿಂಪಲ್ ಆಗಿ ನಾವು ಅಡುಗೆನ ಮಾಡ್ತಾ ಇರೋದು. ಸೊ ಬೋಂಡ ಪಾಯಸ, ನೀರ್ ಕುಡಿಸ್ತಿದ್ಯಾ? ಅನ್ನ ರಸಂ, ಅದು ಪಲ್ಯ ಉಳ್ತಿಲ್ ನೀರು ಆಮೇಲೆ ಕುಡಿಸಿವಂತೆ. ನಮ್ಮ ಅತ್ತೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ರು. ಅತ್ತೆ ಬಂಟಿ ಪಾಪ ಹೊಡಿಬಾರ್ದು ಮಾಡೋದಕ್ಕೂ ಸುಮ್ಮನೆ ಹಿಂಸೆ. ಅತ್ತೆ ನಾನೇ ಮಾಡ್ತೀನಿ ಅಂದರು. ಸೊ ಇನ್ನೇನು ಯುಗಾದಿ ಹಬ್ಬಕ್ಕೆಲ್ಲ ತಿಂದಿದ್ವಲ್ಲ ಬೇಡ ಅಂತ ಹೇಳಿ ಸೊ ಬೋಂಡ ಪಾಯಸನೇ ಮಾಡೋಣ ಅಂತೇಳಿ ಸೊ ಫೈನಲಿ ಅದನ್ನು ಡಿಸೈಡ್ ಮಾಡಿ ಸೊ ಇವಾಗ ಕುಕ್ಕಿಂಗ್ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಭಯನೇ ಇಲ್ಲ. ಸೊ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಊರ ಕಡೆ ಬಂದ್ರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮನೆ ಹತ್ರ ಇದ್ದರೆ ಸ್ವಲ್ಪ ಅವ್ರಿಗೆ ಕೂಡಾಕ್ದಂಗೆ ಆಗುತ್ತೆ. ಅದೇ ಊರ ಕಡೆ ಈ ಥರ ಕರ್ಕೊಂಬಂದುಬಿಟ್ರೆ ಫುಲ್ ಓಡಾಡಿಕೊಂಡು ಒಂಥರ ಪ್ರಾಣಿನೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ. ಸೊ ನನ್ನ ಮಗಳು ನೋಡ್ತಾ ಇರ್ಬೋದು ಮೇಕೆಗೆ ನೀರು ಕುಡಿಸ್ತಾ ಇದ್ದಾಳೆ ನೋಡಿ. ಸೊ ಊರ ಕಡೆ ಬಂದರೆ ಎಮ್ಮೆ ಇಟ್ಕೊಂಡು ಹೋಗೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಸೊ ಮೇಕೆ ಮೇವು ತಿನ್ನೋದಕ್ಕೂ ಬಿಡ್ತಾ ಇಲ್ಲ, ನೀರು ಕುಡ್ಸೋಕೆ ಹೋಗ್ತಾನೆ ಇದ್ದಾಳೆ. ನನಗಂತೂ ನೋಡಿ ನಗು ತಡೆಯೋಕ್ಕಾಗ್ತಾಯಿಲ್ಲ. ನೀರು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೇಕೆ ಮೇಲೆಲ್ಲ ಉಯ್ಯೋದಕ್ಕೆ ಹೋಗ್ತಾಳೆ. ಇಂಥ ತರಲೇನೆ ಮಾಡೋದು ನನ್ನ ಮಗಳು. ಸೊ ಅತ್ತೆ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಪೂಜೆ ಸಾಮಾನೆಲ್ಲ ತೊಳೆದು ಹೂವು ಎಲ್ಲ ಮುಡಿಸಿ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಬಾಲೆಗೆಲ್ಲ ಈ ಥರ ಹೂವನ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಒಂಬಾಲೆಗೆ ಈ ಥರ ನಾವು ಡೆಕೋರೇಟಾಗಿ ಹೂವನ ಈ ರೀತಿ ಮುಡಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂಬಾಲೆಗೆ. ಮತ್ತು ಮಡೆಯನ್ನು ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಅದಕ್ಕೆಲ್ಲ ಅತ್ತೆನೇ ಮಾಡ್ಕೊಳ್ತಾರೆ. ಸೊ ನಮ್ಮ ಅತ್ತೆ ಏನೇ ಒಂದು ಕೆಲಸ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬಾ ಬೇಗ ಆಗುತ್ತೆ. ಅವ್ರು ಮಾಡೋ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಯಿತು. ಇವಾಗ ಇನ್ನೇನು ದೀಪ ಹಚ್ಚಿ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ದೇವ್ರೆ ಮಾರಮ್ಮ, ಉಷಮ್ಮ ಮತ್ತು ಪಡ್ಲಮ್ಮ ಅಂತ ಹೇಳಿ ಈ ಥರ ನಾವು ಮಡೆಯನ್ನ ಅಂತೇಳಿ ಮಾಡ್ತೀವಿ. ಸೊ ಅಂದರೆ ಬಿಸಿ ಅನ್ನ ಮಾಡಿ ದೇವ್ರ ಹೆಸ್ರು ಹೇಳಿ ಬಿಸಿ ಅಂಟು ಮುಂಟು ಮಾಡ್ತಿಲ್ದಿರಂಗೆ ಬಿಸಿ ಅನ್ನ ಮಾಡಿಬಿಟ್ಟು ಸೊ ಈ ಥರ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಸೊ ಹೊರಗಡೆ ಒಂಬಾಲೆ ಎಲ್ಲ ಇಟ್ಟು ನಮ್ಮ ಕಡೆ ಈ ರೀತಿ ಮಾಡ್ತಾರೆ. ಊರ ಹಬ್ಬ ಅಂತ ಅಂದರೆ ಇದೇ. ಸೊ ದೇವ್ರ ಅನ್ನ ಅಂತ ಹೇಳಿ ಮಾಡ್ತಾರೆ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಸೊ ಇವಾಗ ನಾವು ಸ್ವಲ್ಪ ಪಾಪುಗೆ ಹುಷಾರಿಲ್ಲ ಅಂತೇಳಿ ಅಂತರಾಕ್ಷಕ್ಕೆ ಅಂತೇಳಿ ಮಲಕ್ನಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನಿಗೆ ಯಾಕೋ ತುಂಬಾ ವಾಮೆಂಟು ಬೇದಿ ಈ ಥರ ಆಗ್ತಾನೆ ಇತ್ತು. ಸ್ವಲ್ಪ ಜ್ವರನೇ ಇತ್ತು. ಯಾಕೋ ಅಂತರಾಕ್ಷರ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಫುಲ್ಲು ಜೋರು ಮಳೆ. ಸೊ ಈ ಟೈಮಲ್ಲಿ ಹೆಂಗಪ್ಪ ಹೋಗೋದು, ಫುಲ್ಲು ಜೋರು ಮಳೆ. ಆ ಮಳೆಯಲ್ಲಿ ನನ್ನ ಮಗನ ಕರ್ಕೊಂಡು ಸೊ ಈ ಥರ ಅಂತರ ಹಾಕ್ಸ್ಕೊಂಬರೋಣ ಅಂತೇಳಿ ಹೋದ್ವಿ. ಸೊ ಅಲ್ಲಿ ಅಂತರ ಹಾಕ್ಸ್ಕೊಂಡು ಹಾಗೆ ಬರುವಾಗ ನಾನು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರನಂತೂ ಇವಾಗ ಫುಲ್ಲು ದೇವರು ದಿನನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಿಮಗೆ ನೆಕ್ಸ್ಟು ಬ್ಲಾಗ್ನಲ್ಲಿ ನಾನು ಫುಲ್ಲು ನೀಟಾಗಿ ಕ್ಲಿಯರಾಗಿ ನಮ್ಮ ಊರಲ್ಲಿ ಯಾವ್ಯಾವ ಥರ ಲೈಟಿಂಗ್ಸ್ ಆಗಿರ್ಬೋದು, ಯಾವ ಥರ ಹಬ್ಬ ನಡೀತು ಅನ್ನೋದು ನಿಮಗೆ ಫುಲ್ ಡೀಟೇಲ್ಸನ್ನು ನಾನು ವೀಡಿಯೋನ ಶೇರ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಮಳೆ ಬಂತು. ಸೊ ಮಳೆ ಇದರಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗೆ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಫುಲ್ಲು ಲೈಟಿಂಗ್ಸು ಊರ ಬಂತಂದಮೇಲೆ ಈ ಥರ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ನಾನು ಅಂತರ ಹಾಕಿಸ್ಕೊಂಡು ಈಗ ನಾನು ಮನೆಗೆ ಹೋಗ್ತಾ ಇದ್ದೇನೆ. ಸೊ ಇನ್ನೂ ದೇವ್ರ ಮೆರವಣಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಮಳೆ ಬಂತು ಅಂತ ಹೇಳಿ ಸೊ ಈ ಮಳೆಯಲ್ಲಿ ದೇವ್ರನ್ನ ಹೊರಗೆ ತರಂಗಿಲ್ಲ, ದೇವರು ನೆನೆಯೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇರೋದು. ಸೊ ನಾನು ಆ ವ್ಲಾಗ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಯಾವ್ಯಾವ ಥರ ಅಲಂಕಾರ ಮಾಡಿ ಯಾವ ರೀತಿ ದೇವ್ರನ್ನೆಲ್ಲ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇಲ್ಲಿ ಎಲ್ಲ ರೆಡಿಯಾಗಿದೆ. ಬಟ್ ಮಳೆ ನಿಂತ ಮೇಲೆ ದೇವ್ರನ್ನ ಹೊರಗಡೆ ತಂದು ಮೆರವಣಿಗೆ ಮಾಡ್ತಾರೆ. ದೇವಸ್ಥಾನ ಹತ್ರ ಹೋಗಿ ಬಂದ ಮೇಲೆ ಬಿಸಿ ಬೋಂಡ ಹಾಕೋಣ ಅಂತೇಳಿ ಬೋಂಡ ಹಾಕ್ತಾ ಇದ್ದೀನಿ. ಸೊ ಬೇರೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಸೊ ಎಲ್ಲ ಮಾಡಿ ದೇವಸ್ಥಾನ ಹತ್ರ ಹೋಗಿ ಇವಾಗಷ್ಟೇ ಬಂದ್ವಿ. ಈಗ ಬೋಂಡನ ಬಿಸಿ ಹಾಕೋಣ ಅಂತೇಳಿ ಸೊ ಈಗ ಸಬ್ಬಕ್ಕಿ ಹಾಕ್ಬಿಟ್ಟು ಬೋಂಡನ ರೆಡಿ ಮಾಡ್ತಾ ಇರೋದು. ಸೊ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಬೋಂಡ ಮಾಡ್ತಾರೆ. ಸೊ ನಾನೇ ಬೋಂಡ ಹಾಕ್ತಾ ಇರೋದು. ಬಟ್ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಅತ್ತೆನೇ ಮಿಕ್ಸ್ ಮಾಡಿ ಕೊಟ್ಟಿದ್ದು. ಸೊ ಈಗ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಹಾಕ್ಬಿಟ್ಟು ಈ ರೀತಿ ಬೋಂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಈ ಥರ ರೇಗಿಸ್ತಾ ಇದ್ದಾರೆ. ನೋಡು ನೀನು ಕಲರ್ ಇಲ್ಲ, ನಾನು ಹೆಂಗೆ ಎಷ್ಟು ಕಲರ್ ಇದ್ದೀನಿ ಅಂತ ಈ ಥರ ರೇಗಿಸ್ತಾ ಇದ್ದಾರೆ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಯಾವಾಗಲೂ ಕ್ಯಾಮ್ರಾ ಅಂದರೆ ಅದೇನೋ ಫೋಟೋ ಅಂದರೆ ತುಂಬಾ ಕ್ರೇಜಿ ಅಂತಲೇ ಹೇಳ್ಬೋದು ನಮ್ಮ ಅತ್ತೆಗೆ. ಸೊ ಈ ಥರ ಕ್ಯಾಮ್ರಾನ ನಾನು ಆನ್ ಮಾಡಿ ಈ ಥರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೆಲ್ಲ. ಸೊ ನಮ್ಮ ಅತ್ತೆ ಈ ಥರ ರೇಗಿಸ್ತಾ ಇದ್ರು. ನೋಡು ನೀನು ಯಾವ ಕಲರ್ ಇದೆಯಾ, ನನ್ನಷ್ಟು ಕಲರ್ ಇಲ್ಲ ನೀನು ಅಂತ ರೇಗಿಸ್ತಾ ಇದ್ರು. ಸೊ ನಮ್ಮ ಅತ್ತೆ ತಮ್ಮನ ಹೆಂಡತಿ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಾನು ಬೋಂಡನ ಕಡಿತಾ ಇದ್ದೆ. ಸೊ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ತಮ್ಮನ ಹೆಂಡತಿ. ಸೊ ನನ್ನ ಬ್ಲಾಗ್ನಲ್ಲಿ ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಬೇರೆ ಇನ್ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲ. ಸೊ ಸಿಂಪಲಾಗೆ ಮಾಡ್ತಾ ಇರೋದ್ರಿಂದ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಸೊ ನಿಮ್ಗೆ ಗೊತ್ತಿರೋದಂಗೆ ಹಬ್ಬ ಅಂತ ಮಾಮೂಲಿ ಹಬ್ಬ ಎಲ್ಲ ಮಾಡ್ತೀವಿ. ಜಸ್ಟ್ ನಾವು ಮರಿಗೆ ಏನು ಕುಯ್ದು ಮಾಡಲ್ಲ, ಸಿಂಪಲಾಗೆ ಹಬ್ಬ ಅಂತ ಹೇಳಿ ಮಾಡ್ತಾ ಇರೋದು. ಹಬ್ಬ ಅಂತ ಅಂದಮೇಲೆ ನಾವು ಸಿಂಪಲ್ ಆದ್ರೂ ಜೋರಾದ್ರೂ ಮಾಡಲೇಬೇಕು ಅಲ್ವಾ. ಸೊ ಸಿಂಪಲಾಗೆ ನಾವು ಮಾಡ್ಕೊಂಡ್ವಿ. ಸೊ ಮಾಡ್ತಾ ನೋಡೋಣ. ಸೊ ಫೈನಲಿ ಎಲ್ಲರದ್ದು ಊಟ ಆಯಿತು. ಸೊ ಇವಾಗ ನಾನಷ್ಟೇ ಊಟ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಕೊಬ್ಬರಿ ಪಾಯಸ, ಬೋಂಡ, ಕಡಲೆಕಾಳು ಪಲ್ಯ ಮತ್ತು ಅನ್ನ ರಸಮ್. ಸೊ ಇಷ್ಟೇ ಶುಕ್ರವಾರದ ಹಬ್ಬದ ಊಟ. ಸೊ ಇಷ್ಟು ಪ್ರಿಪೇರ್ ಮಾಡಿದ್ವಿ, ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.